ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೇ ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. 7 ಗಂಟೆಗೆ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತೀನಿ. ತುಂಬಾ ಸೂಪರ್ ಡೂಪರ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆಯ ಕರ್ಮಕಾಂಡವನ್ನು ಬಯಲು ಮಾಡಿದ್ದಾರೆ ನಮ್ಮ ಪೂರ್ಣಿಮಾ ಅವರು. ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕವೇ ಬೇಸತ್ತು ಹೋಗಿತ್ತು. ಅಂದ್ರೆ ಜಡ್ಜಸ್ಗಳ ದುರಂಕಾರ ಮತ್ತು ಕಾಮನ್ ಮ್ಯಾನ್ಗಳನ್ನ ತುಂಬಾನೇ ಕೆಳಮಟ್ಟದಲ್ಲಿ ನಡೆಸ್ಕೊಂತ ಇದ್ರು ಜಡ್ಜಸ್ಗಳು. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 39 ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬಂದಂತಹ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದಿದ್ರು. ಆ ಒಂದು ಏನು ಕಾಮನ್ ಮ್ಯಾನ್ಗಳ ಒಂದು ಆಡಿಷನ್ ಆಗ್ಲಿ, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜಸ್ಗಳು ಪಾಪ ಅವ್ರಿಗೆ ಒಂದು ಸ್ವಲ್ಪನೂ ಕೂಡ ರೆಸ್ಪೆಕ್ಟ್ ಇಲ್ದಂಗೆ ನಡೆಸ್ಕೊಂತ ಇದ್ರು. ಅವರ ದುರಂಕಾರಕ್ಕೆ, ಅವರ ಅಹಂಕಾರಕ್ಕೆ ನಮ್ಮ ಕರ್ನಾಟಕ ಜನತೆ ಆಯ್ತಾ ಬೇಸತ್ತು ಹೋಗಿದ್ರು. ಯಾವಾಗ ಮುಗಿಯುತ್ತಪ್ಪ ಈ ಅಗ್ನಿ ಪರೀಕ್ಷೆ ಶೋ ಅಂತ. ಆದ್ರೆ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ, ಹಂಗೆ ಅಂದ್ರೆ ಪ್ರತಿಯೊಂದಿಗೂ ಕೂಡ ಕರ್ಮ ರಿಟರ್ನ್ಸ್ ಅಂತಾರೆ. ಹಾಗಾಗಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರುವಂತಹ ನಮ್ಮ ಪೂರ್ಣಿಮಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಅಗ್ನಿ ಪರೀಕ್ಷೆ ಶೋನ ಕರ್ಮಕಾಂಡನ ಬಯಲು ಮಾಡಿದ್ದಾರೆ. ಅಲ್ಲಿರುವಂತಹ ಜಡ್ಜಸ್ಗಳಿಗೆ ಮಂಗಳಾರತಿ ಎತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಲಿರುವಂತಹ ಜಡ್ಜಸ್ಗಳಲ್ಲಿ ನಿಜವಾಗ್ಲೂ ಕೂಡ ಶ್ರುತಿ ಅವರು ಆಯ್ತಾ, ನಾನು ಯಾಕೆ ಅಗ್ನಿ ಪರೀಕ್ಷೆ ಶೋಗೆ ಬಂದೆ ಅನ್ನೋ ಮಟ್ಟಕ್ಕೆ ಅವ್ರ ಮುಖನ ಒಂಥರ ಮಾಡ್ಕೊಂತ ಇದ್ದಾರೆ. ಯಾಕೆಂತಂದ್ರೆ ಶ್ರುತಿ ಮೇಡಮ್ಗೆ ಇಷ್ಟನೇ ಇಲ್ಲ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿ ಕೂರಕ್ಕೆ. ಯಾಕೆಂತಂದ್ರೆ ಹೊರಗಡೆ ಏನು ನಮ್ಮ ಕರ್ನಾಟಕ ಜನತೆ ಆಲ್ರೆಡಿ ಮಕ್ಕುಗಿತಾ ಇದ್ದಾರೆ. ಅಂದ್ರೆ ಶ್ರುತಿ ಮೇಡಮ್ ಅವರಿಗೆ ಈ ತನಕ ಒಂದು ರೆಸ್ಪೆಕ್ಟ್ ಇದೆ, ಹಿರಿಯ ಕಲಾವಿದ್ರು ಬೇರೆ ಬೇರೆ ಶೋಗಳಲ್ಲಿ ಒಂದು ರೆಸ್ಪೆಕ್ಟ್ ಇದೆ. ಬಟ್ ಅಗ್ನಿ ಪರೀಕ್ಷೆ ಶೋ ಇಂದ ಅವ್ರಿಗೆ ಒಂಥರ ಬೇಸತ್ತು ಹೋಗಿದೆ. ಯಾಕಪ್ಪ ನಾನು ಯಾಕಾದ್ರೂ ಬಂದು ಅಗ್ನಿ ಪರೀಕ್ಷೆ ಶೋಗೆ ಅಂತ. ನಿನ್ನ ವಿನಯ್ ಗೌಡ್ಗ ಹೇಳದೆ ಬೇಡ, ಇಡೀ ಕರ್ನಾಟಕವೇ ಕ್ಯಾಕು ಸುಗಿತಾ ಇದೆ. ಅಂದ್ರೆ ದುರಂಕಾರ, ಗೆಟ್ ಲಾಸ್ಟ್ ಅನ್ನೋದು, ಗೆಟ್ ಔಟ್ ಅನ್ನೋದು, ಏಹೆ ಅನ್ನೋದು ಆಯ್ತಾ, ಹೋಗ್ತಾ ಇರು ಅನ್ನೋದು, ಅಂದ್ರೆ ಒಂಥರ ಆಟಿಟ್ಯೂಡ್ ಆಗಿ ಆಯ್ತಾ. ನೀವು ನೋಡಿದಿರಲ್ವಾ ವಿನಯ್ ಗೌಡ ಹೆಂಗೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಏನೋ ಒಂಥರ ಅಗ್ನಿ ಪರೀಕ್ಷೆ ಶೋ ಏನೋ ಅವ್ರ ಅಪ್ಪನ ಮನೆದ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಂತ ದೊಡ್ಡ ಹೋಸ್ಟ್, ಅವರು ದೊಡ್ಡ ನಟ, ಅವರೇ ಯಾವತ್ತೂ ಕೂಡ ಆ ಆಟಿಟ್ಯೂಡ್ ನ ತೋರಿಸಿಲ್ಲ ಕಂಟೆಸ್ಟೆಂಟ್ಗಳ ಮುಂದೆ. ಬಟ್ ವಿನಯ್ ಗೌಡ ಅವರು ಕಂಟೆಸ್ಟೆಂಟ್ಗಳ ಮುಂದೆ ತೋರಿಸುವಂತಹ ಅಹಂಕಾರ, ದುರಂಕಾರ, ಮತ್ತೆ ಆ ಬಾಡಿ ಲ್ಯಾಂಗ್ವೇಜು, ಮತ್ತೆ ಏನೋ ಒಂಥರ ಉಡಾಫೆ ಮಾತುಗಳು, ಇವೆಲ್ಲವನ್ನು ನೋಡುವಂತಹ ನಮ್ಮ ಕರ್ನಾಟಕ ಜನತೆ ಈಗಾಗ್ಲೇ ವಿನಯ್ ಗೌಡ ಅವ್ರಿಗೆ ಕ್ಯಾಕು ಸುಗಿತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನಮ್ಮ ಪೂರ್ಣಿಮಾ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರಿಗೆ ಏನು ಈ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ, ಅವ್ರನ್ನ ಏನು ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು, ಅದಕ್ಕೆ ಜಡ್ಜ್ಗಳು ಕೊಡ್ತಾ ಇರೋದು, ಅದೇ ರೀತಿ ಅವ್ರಿಗೊಂಥರ ಬೇಜಾರಾಗುತ್ತೆ. ಪೂರ್ಣಿಮನ್ಗೆ ತುಂಬಾ ಬೇಜಾರಾಗಿ ಕೊನೆಗೆ ಅವರೇ ಹೇಳ್ತಾರೆ, ಇಲ್ಲಿ ಏನ್ ನಡೀತಿದೆ ನನ್ಗೆಲ್ಲ ಗೊತ್ತಾಗ್ತಾ ಇದೆ, ನೀವೇನ್ ಮಾಡ್ತಿದ್ದೀರಾ, ಈ 3 ಜನ ಜಡ್ಜ್ ಕುತ್ಕೊಂಡು ಇಲ್ಲಿ ಏನ್ ಮಾಡ್ತಿದ್ದೀರಾ ಅದೆಲ್ಲ ನನಗೆ ಗೊತ್ತಿದೆ. ಈ ಅಗ್ನಿ ಪರೀಕ್ಷೆ ಶೋ ಆಯ್ತಾ, ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಗೇಮ್ ಆಡೋರ್ನ ನೀವು ಸೆಲೆಕ್ಟ್ ಮಾಡಲ್ಲ, ಇದೆಲ್ಲ ಒಂದು ಪ್ರಿ ಪ್ಲಾನು, ಇದೆಲ್ಲ ಒಂದು ಸ್ಕ್ರಿಪ್ಟೆಡ್ ಅನ್ನೋ ರೀತಿ ಎಲ್ಲವೂ ಕೂಡ ಬಟ್ಟಂ ಬಯಲಾದಂಗೆ ಆಗಿದೆ. ನಿಜವಾಗ್ಲೂ ಕೂಡ ಅಗ್ನಿ ಪರೀಕ್ಷೆಯ ಜಡ್ಜ್ಗಳ ಮೇಲೆ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಒಂಥರ ಹೆಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಇವ್ರನ್ನ ಯಾರು ಜಡ್ಜ್ ಮಾಡಿದವರು, ಇವ್ರು ಜಡ್ಜ್ ಮಾಡೋದಕ್ಕೆ ಲಾಯಕ್ಕಿಲ್ಲ ಇವರು ಅನ್ನೋ ರೀತಿ. ಪೂರ್ಣಿಮಾ ಕೊನೆಗೆ ಕೋಪ ಬಂದು, ಸಿಟ್ಟು ಬಂದು, ನೀವು ಕ್ಯಾಮ್ರಾ ಆಫ್ ಮಾಡಿ ನಾನು ಹೇಳ್ತೀನಿ ಏನು ಅನ್ನೋದು ಅವ್ರು ಹತ್ಬಿಟ್ಟಿದ್ದಾರೆ ತುಂಬಾ ಸ್ಟೇಜ್ ಮೇಲೆ. ಪೂರ್ಣಿಮಾ ಅವರು ತುಂಬಾ ಹತ್ತು. ನಾನು ಇಲ್ಲಿ ಒಂದು ಹೇಳಕ್ಕೆ ಬಯಸ್ತೀನಿ, ಅಗ್ನಿ ಪರೀಕ್ಷೆ ಶೋನ ನಿಜವಾಗ್ಲೂ ಕೂಡ ಒಂದ್ ಲೆವೆಲಿಗೆ ತಗೊಂಡೋಗ್ಬೋದಿತ್ತು, ಜಡ್ಜಸ್ಗಳಾಗ್ಲಿ ಆಯ್ತಾ, ಬಿಗ್ ಬಾಸ್ ಟೀಮ್ ಆಗ್ಲಿ. ಯಾಕೆಂತಂದ್ರೆ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಬಂದಿರುವಂತ ಕಂಟೆಸ್ಟೆಂಟ್ಗಳು ಒಂದು ಆಸೆ ಇದೆ, ಒಂದು ಬೈಕೆ ಇದೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ. ಅಲ್ಲಿ ನೀವು ಪ್ರತಿ ಗೇಮಲ್ಲೂ ಒಬ್ಬರನ್ನ ಎಲಿಮಿನೇಟ್ ಮಾಡ್ಕೊಂಡು ಬಂದಿದ್ದಿದ್ರೆ ಈಗ ಕುತ್ತಿಗೆಗೆ ಬರ್ತಾ ಇರ್ಲಿಲ್ಲ. ಈಗ ಫಿನಾಲೆ, ನಾಡ್ದು ಮಂಡೇ ಫಿನಾಲೆ, ನೀನ್ 2 ಡೇಸ್ ಬಾಕಿ ಇದೆ. ನೀವು 2 ಡೇಸ್ ಅಲ್ಲಿ ಕಂಟೆಸ್ಟೆಂಟ್ಗಳ ಮೇಲೆ ಅಪವಾದಗಳನ್ನ ಹೊರ್ತಾ ಇದ್ರೆ, ಕಂಟೆಸ್ಟೆಂಟ್ಗಳ ಮೇಲೆ ಆಯ್ತಾ, ನಿಮ್ಗೆ ಅದು ಸರಿ ಇಲ್ಲ, ನೀವು ಇದು ಸರಿ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ಈಗ ನೀವು ಎಲಿಮಿನೇಟ್ ಮಾಡಕ್ ಹೋದ್ರೆ ಎಂತವ್ರಿಗೂ ಕೋಪ ಬರುತ್ತೆ, ಎಂತವ್ರಿಗೂ ನೋವಾಗುತ್ತೆ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಪೂರ್ಣಿಮಾ ಅವರು ಜಡ್ಜಸ್ಗಳ ಜನ್ಮ ಜಾಲಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಪೂರ್ಣಿಮಾ ಅಂತಲ್ಲ, ಇದಕ್ಕೂ ಬಿಫೋರು ಆಯ್ತಾ ಶ್ರೇಯಸ್ ಕೂಡ ವಿನಯ್ ಗೌಡ್ಗೆ ಹಾಕೊಂಡು ಚಚ್ಚಿದ್ರು. ವಿನಯ್ ಗೌಡ್ಗೆ ಏನು ನೀನು ಅನ್ನೋ ಲೆವೆಲಿಗೆ ಹೋಗಿದ್ರು ಶ್ರೇಯಸ್. ನೀನ್ ಯಾರ್ ಬ್ರೋ, ನಾನು ಬಂದಿದ್ದೀನಿ, ನೀನ್ ಸೆಲೆಕ್ಟ್ ಮಾಡಕ್ಕಾದ್ರೆ ಮಾಡೋ, ಮಾಡ್ಲಿಲ್ವಾ ಬಿಡು ಅನ್ನೋ ಲೆವೆಲಿಗೆ ಹೋಗಿದ್ರು ಶ್ರೇಯಸ್. ವಿನಯ್ ಗೌಡ ಅವರ ಪುಂಗಿ ಯಾರ ಹತ್ರನೂ ನಡೆಯಲ್ಲ. ಆಕ್ಚುಲ್ ಆಗಿ ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಮ್ಯಾಮು ಆಯ್ತಾ, ವಿನಯ್ ಗೌಡ 3 ಜನ ಕೂಡ ನಿಜವಾಗ್ಲೂ ಕೂಡ ಬೆಸ್ಟ್ ಆಗಿ ಕಂಟೆಸ್ಟೆಂಟ್ಗಳ ಜೊತೆ ಬಿಹೇವ್ ಮಾಡಬೇಕು, ತುಂಬಾ ಕೈಂಡ್ ಆಗಿ ಬಿಹೇವ್ ಮಾಡಬೇಕು.
ಯಪ್ಪ ಎಷ್ಟು ನೀಟಾಗಿ ಆಯ್ತಾ ಅವರು ಬಿಹೇವ್ ಮಾಡ್ತಾರೆ ಕಂಟೆಸ್ಟೆಂಟ್ ಜೊತೆ ಅನ್ಬೇಕಂದ್ರೆ ಕಾಮನ್ ಮ್ಯಾನ್ಗಳಿಗೆ ವ್ಯಾಲ್ಯೂನೇ ಇಲ್ವಾ? ಸೆಲೆಬ್ರಿಟಿಗಳ ಜೊತೆ ಹಿಂಗ್ ನಡ್ಕೊಂತೀರಾ ನೀವು? ಹೇಳಿ, ನಾನ್ ಜಡ್ಜಸ್ಗಳಿಗೆ ಹೇಳ್ತಾ ಇದ್ದೀನಿ, ಸೆಲೆಬ್ರಿಟಿಗಳ ಜೊತೆ ಹಿಂಗ್ ನಡ್ಕೊಂತೀರಾ? ನಡ್ಕಣಲ್ಲ. ಕಾಮನ್ ಮ್ಯಾನುಗಳು ಅವಕಾಶವನ್ನ ಹುಡುಕಿಕೊಂಡು ನಮ್ಮ ಸ್ಟೇಜಿಗೆ ಬಂದರೆ, ಇವರು ನಮ್ಮ ಹತ್ರ ಅವಕಾಶ ಹುಡ್ಕೊಂಡು ಬಂದಿದ್ದಾರೆ, ಇವ್ರು ನಾವ್ ಹೆಂಗ್ ಬೇಕಾದ್ರೂ ಮಾತಾಡಿಸ್ಬೋದು, ಹೆಂಗ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಅಗ್ನಿ ಪರೀಕ್ಷೆ ಶೋ ಇಂದ ಎಲಿಮಿನೇಟ್ ಆಗಿ ಹೋಗಿರುವಂತವ್ರು ಹೇಳುವ ಒಂದೊಂದು ಆಯ್ತಾ ಮಾತುಗಳನ್ನ ಕೇಳಿದ್ರೆ ಅಗ್ನಿ ಪರೀಕ್ಷೆ ಶೋನ ಕರ್ಮಕಾಂಡ ಬಯಲಾಗ್ತಿದೆ. ಇವರು ಕೇಳಿರುವಂತಹ ಒಂದೊಂದು ಕ್ವಶನ್ಗಳು ನಿಜವಾಗ್ಲೂ ಕೂಡ ಅಸಹ್ಯವನ್ನು ಹುಟ್ಟಿಸುತ್ತೆ. ಯಾಕೆ ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಿಮಗೆ ತೋರಿಸ್ತಿರೋದು ಎಡಿಟಿಂಗ್ ವರ್ಷನ್ನು, ಎಡಿಟಿಂಗ್ ಆಗಿರೋದನ್ನ ನಿಮಗೆ ತೋರಿಸ್ತಿದ್ದಾರೆ. ನಿಜವಾಗೂ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನ್ ನಡೀತಿದೆ, ಏನ್ ನಡೆದಿದೆ, ಅಲ್ಲಿ ಎಲಿಮಿನೇಟ್ ಆಗಿ ಬರ್ತಿರುವಂತಹ ಕಂಟೆಸ್ಟೆಂಟ್ಗಳು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಹೋಗಿ ನೋಡಿ. ಅಗ್ನಿ ಪರೀಕ್ಷೆಯ ಕರ್ಮಕಾಂಡವನ್ನ ಬಯಲು ಮಾಡಿದ್ದಾರೆ ಆಯ್ತಾ. ಇದು ಒಂದು ಸ್ಕ್ರಿಪ್ಟೆಡ್ ಶೋ ತರ ನಮಗೆ ಕಾಣ್ತಾ ಇದೆ. ಇಲ್ಲಿ ಆಯ್ತಾ ಜಡ್ಜಸ್ಗಳು ಯಾರಿಗೆ ಯಾವ ರೀತಿ ತೀರ್ಪು ಕೊಡ್ತಾರೆ, ಯಾರನ್ನ ಹೊಗಳ್ತಾರೆ, ಯಾರನ್ನ ತೆಗಳ್ತಾರೆ ಒಂದೂ ಗೊತ್ತಾಗಲ್ಲ. ಈಗ ಅಗ್ನಿ ಪರೀಕ್ಷೆ ಶೋ ಕೊನೆ ಹಂತಕ್ಕೆ ಬಂದಿದೆ. ಈಗ ನಿಜವಾದ ಬಂಡವಾಳ ಗೊತ್ತಾಗ್ತಾ ಇದೆ. ಪೂರ್ಣಿಮಾ ಅವರು ಕಣ್ಣೀರ್ ಹಾಕಿ ತುಂಬಾ ಆಯ್ತಾ ಮಾತಾಡಿ ಇರೋ ವಿಷಯನ ಹೇಳಿ ಆಪ್ತ ಕ್ಯಾಮ್ರಾ ಅಂದ್ರೆ ಅವ್ರ ಕ್ಯಾಮ್ರಾ ಎದುರುಗಡೆ ಕೂಡ ಹಳಕ್ ಇಷ್ಟ ಪಡ್ದಾನೆ ಆಪ್ತ ಕ್ಯಾಮ್ರಾ ಜಡ್ಜಸ್ಗಳಿಗೂ ಮತ್ತು ಪೂರ್ಣಿಮಾಗೂ ವಾಗ್ವಾದ ನಡೆದಿದೆ. ಆಮೇಲೆ ಶ್ರುತಿ ಮ್ಯಾಮ್ ಅವರು ಮತ್ತು ಸಂಗೀತ ಶೃಂಗೇರಿ ಅವರು, ನಿಮಗೆ ಅಗ್ನಿ ಪರೀಕ್ಷೆ ಶೋ ಮೇಲೆ ಏನಾದ್ರು ರೆಸ್ಪೆಕ್ಟ್ ಇದ್ರೆ ನೀವು ಕೂತ್ಕೊಳ್ಳಿ ಮಾತಾಡೋಣ ಅಂದ್ರೆ, ಕೊನೆಗೂ ಕೂಡ ಪೂರ್ಣಿಮಾ ಅವರು ಕೇಳ್ದೇನೆ ಕೊನೆಗೆ ಅವರೇ ಡಿಸಿಷನ್ ಅಂದ್ರೆ ಪೂರ್ಣಿಮಾ ಅವರೇ ಎಲಿಮಿನೇಟ್ ಆಗಿ ಬಂದಿದ್ದಾರೆ ಆಯ್ತಾ. ಅಂದ್ರೆ ಅಲ್ಲಿರುವಂತಹ ಟೀಮು ಸ್ಕೆಚ್ ಹಾಕಿದ್ದೆ ಪೂರ್ಣಿಮನ್ಗೆ, ಅಂದ್ರೆ ಅಲ್ಲಿರುವಂತಹ ಟೀಮು ಸ್ಕೆಚ್ ಹಾಕಿದ್ದೆ ಪೂರ್ಣಿಮನ್ಗೆ, ಅಂದ್ರೆ ಪೂರ್ಣಿಮನ್ ಆಚೆ ಕಳಿಸ್ಬೇಕು ಅಂತ. ಅದು ಪೂರ್ಣಿಮನಿಗೆ ಮೊದ್ಲೇ ಗೊತ್ತಾಗುತ್ತೆ. ಮೊದ್ಲೇ ಗೊತ್ತಾದಾಗ ಓಕೆ ಈ ಜಡ್ಜಸ್ಗಳು ಸವಾಸನೂ ಬೇಡ, ಈ ಶೋ ಸವಾಸನೂ ಬೇಡ, ನನಗೆ ಬೇಡವೇ ಬೇಡಪ್ಪ ಅಂತೇಳಿ ಪೂರ್ಣಿಮರು ಎಲಿಮಿನೇಟ್ ಆಗಿ ಮನೆಗೆ ಬಂದಿದ್ದಾರೆ. ಅಗ್ನಿ ಪರೀಕ್ಷೆ ಶೋನ ಕರ್ಮಕಾಂಡದಲ್ಲಿ ಇನ್ನಷ್ಟು ಬಗೆದಷ್ಟು ಸಿಗ್ತಾ ಇದೆ. ಇಲ್ಲಿ ಎಲಿಮಿನೇಟ್ ಆಗಿ ಹೋಗಿರುವಂತಹ ಕಂಟೆಸ್ಟೆಂಟ್ ಹೇಳುವುದು ಒಂದೇ ಒಂದು, ನಿಮಗೆ ತೋರಿಸುತ್ತಿರುವುದು ಎಡಿಟಿಂಗ್ ಭಾಗ. ನಿಜವಾಗಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನ್ ನಡೀತಿದೆ ನಿಮಗೆ ಗೊತ್ತಿಲ್ಲ. ಎಲ್ಲವೂ ಕೂಡ ಅಲ್ಲಿ ಆಯ್ತಾ ಒಂದು ಸಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಗೇಮ್ಗಳಿಗೆ ಸೆಟ್ ಆಗ್ತಾರೆ, ಬಿಗ್ ಬಾಸ್ ಟೀಮ್ ಇರುತ್ತೆ ಜೊತೆಲಿ, ಅಲ್ಲಿ ಕೆಲವೊಂದು ಆಯ್ತಾ ಕಂಟೆಸ್ಟೆಂಟ್ಗಳು ಮತ್ತು ಸ್ಕ್ರಿಪ್ಟು ಮತ್ತು ಜಡ್ಜಸ್ ಈ ಮೂರೂ ಕೂಡ ಮ್ಯಾಚ್ ಆಗೇನೆ ಅಗ್ನಿ ಪರೀಕ್ಷೆ ಶೋ ನಡೆಯೋದು. ಒಟ್ಟಾರೆಯಾಗಿ ಜಡ್ಜ್ಗಳ ದುರಂಕಾರಕ್ಕೆ ಆಯ್ತಾ ನಿಜವಾಗ್ಲೂ ಪೂರ್ಣಿಮಾ ಒಂದ್ ಇಟ್ರು ಅಂತಾನೆ ಹೇಳ್ಬೋದು ಆಯ್ತಾ, ಕೊಟ್ಟೆ ಹುಚ್ಚು ಬಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ವಿನಯ್ ಗೌಡ ಅವರೆಲ್ಲ ಗತ್ತು ಗಮ್ಮತ್ತು ನೋಡಕ್ ಆಗ್ತಿರ್ಲಿಲ್ಲ. ಕರ್ನಾಟಕ ಜನತೆ ಇವ್ನ ಯಾ ಸೀಮೆನ್ ಗುರು ಈ ರೀತಿ ದೌಲತ್ ಮಾಡ್ತಾನೆ ಅನ್ನೋರು. ಕೊನೆಗೆ ಆಯ್ತಾ ಅಗ್ನಿ ಪರೀಕ್ಷೆ ಶೋನ ಕರ್ಮಕಾಂಡ ಬಯಲಾಗಿದೆ. ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಎಲ್ಲವೂ ಕೂಡ ಬಿಗ್ ಬಾಸ್ ಟೀಮಿನ ಮಾತಿನಂತೆ ನಡೆಯುತ್ತೆ ಅನ್ನೋದು ಅರ್ಥ ಆಗಿದೆ. ಕೊನೆಗೆ ನಮ್ಮ ಪೂರ್ಣಿಮಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಪೂರ್ಣಿಮಾ ಅವರೇ ಆಲ್ ದ ಬೆಸ್ಟ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ನಿಮಗೆ ಒಳ್ಳೇದಾಗ್ಲಿ. ಬಟ್ ನಾನ್ ಹೇಳಕ್ ಬರ್ತಿರೋದು ಏನ್ ಗೊತ್ತಾ, ಇನ್ನು ಇದಕ್ಕಿಂತ ಒಂದ್ ಬಿಗ್ ಅಪ್ಡೇಟ್ ತರ್ತೀನಿ. ಅವರು ಎಲಿಮಿನೇಟ್ ಮಾಡಿರೋದಲ್ಲ, ತಾನೇ ಆಯ್ತಾ ಸೆಲ್ಫ್ ಎಲಿಮಿನೇಟ್ ಮಾಡ್ಕೊಂಡು ಹೋಗಿರುವಂತಹ ಇನ್ನೊಂದು ಕಂಟೆಸ್ಟೆಂಟ್ ಜೊತೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.